ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆ ಸ್ಟಾರ್ಟ್ ಆದಾಗ ಸಂಗೀತ ಅವ್ರು ಎಂಟ್ರಿ ಕೊಟ್ಟಾಗ ಸಂಗೀತ ಅವ್ರಿಗೆ ಈ ಸ್ನೇಹಿತ್ ಗೌಡ ಸಂಗ ಬುಲ್ಲ ಇವನಿದಾನಲ್ಲ ಏನನ್ನು ಹೇಳಿದ ಗೊತ್ತಾಗಲು ಅವನು ಫ್ರಾಡ್ ಮಾಡಿದ್ದಾನೆ, ಅವನು ಜನಗಳಿಗೆ ಬಕ್ರಾ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ಅವನನ್ನು ನಂಬೇಡಿ, ಅವನ ಜೊತೆ ಮಾತಾಡಬೇಡಿ. ಗುರು, ಒಬ್ಬ ಬಿಗ್ ಬಾಸ್ ಬಂದಿದ್ದಾನೆ ಅಂದ್ರೆ ಆಚ ಕಡೆ ಇರೋ ವಿಷಯನ ಒಳಗಡೆ ಮಾತಾಡೋದಲ್ಲ ಗುರು. ನಿನ್ನೆ ತಾನೇ ಇಂಟರ್ವ್ಯೂ ಅಲ್ಲಿ ಸಂಗೀತ ಅವರು ಇವೆಲ್ಲ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇವನಿಗೆ ಸಂಘ ಬುಲ್ಲನ್ಗಿದಾನಲ್ಲ, ಇವನಿಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ಅವಳು ಯಾರಿಂದೇನೋ ಹೋಗ್ಬಿಟ್ಟು ಅವಳು ಮಕ್ಕುಗುದ್ಲು ಹತ್ರಕ್ಕೂ ಸೇರಿಸ್ಕೊಂತ ಇಲ್ಲ. ಇವರ ಫ್ರೆಂಡ್ಶಿಪ್ಪು ಗುಂಪಿದೆಯಲ್ಲ, ಒಂದು ಒಳಗಡೆನೆ ಬಿಟ್ಕೊಂತ ಇಲ್ಲ. ಇವನ್ನ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಜನಗಳಂತೂ ಎವಿ ಟ್ರೋಲ್ ಮಾಡಿ ಬಿಸಾಕ್ಬಿಟ್ರು. ಆದ್ರೂ ಇವ್ ನನ್ನ ಮಗನ ಬುದ್ಧಿಗೆ ಬಂದಿಲ್ಲ. ಮಾತು ಯಾವತ್ತು ಗುರು ಮಾತಾಗಿರಬೇಕು. ನಿನ್ನ ಯೋಗ್ಯತೆ, ನಿನ್ನ ಬಗ್ಗೆ ನೀನ್ ಥಿಂಕ್ ಮಾಡ್ಕೊ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರು. ಅವ್ನು ಸರಿ ಇದಾನ, ಪ್ರಾಡ, ಕಡ್ಡಿನ, ಕಸನ, ಮತ್ತೊಂದ ಮಗದೊಂದ, ಯಾರು ಗುರು ನೀನ್ ಹೇಳೋದಕ್ಕೆ ಅವೆಲ್ಲ? ನಿನ್ನ ಯೋಗ್ಯತೆ ನೀನ್ ನೋಡ್ಕೋ ಗುರು. ನಿನಗೆ ಅದಕ್ಕೆ ಕರೆಕ್ಟಾಗಿ ಸಂಘ ಬುಲ್ಲ ಅಂತ ಹೆಸರು ಕೊಟ್ಟಿರೋದು ಆಚ ಕಡೆ ಜನ. ಅದಕ್ಕೆ ಅರ್ಧದಲ್ಲೇ ಓಡಿಸಿರೋದು. ಯಾವಳ್ದೋ ಹಿಂದೆ ಹೋಗಿ 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 ಸರಿಯಾಗಿ ಗುಮ್ಮದ್ಲ ಕೊನೆಗೆ 1% ಮರ್ಯಾದೆ ಇಲ್ದ್ರೆ ಹೆಂಗಾಗೋಯ್ತಾ ಅವಳಂತೂ ನಿನ್ನ ಹೆಸರು ಕೇಳಿದ್ರು ಓಡ್ತಾಳೆ. ನಿನ್ನ ಹೆಸರು ಹೇಳಿದ್ರೇನೆ ಟಾಪಿಕ್ಕೇ ಮಾತಾಡಲ್ಲ. ಆ ಲೆವೆಲ್ಗೆ ಬಂದು ಇಟ್ಕೊಂಡಿದ್ಯಾ ನೀನು, ಆ ಲೆವೆಲ್ ಬಂದು ತಗೊಂಡಿದ್ಯಾ ನೀನು, ವ್ಯಾಲ್ಯೂನೇ ಅವಳು ಮುಂದೆ. ಇದೆಲ್ಲ ನಿನಗೆ ಬೇಕಾಗುರು. ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗೋಯ್ತು ಆಚ ಕಡೆ ಇರೋ ಜನಕ್ಕೆ. ಡ್ರೋನ್ ಪ್ರತಾಪ್ ಬಗ್ಗೆ ನೀನು ಈ ರೇಂಜಲ್ಲೆಲ್ಲ ಮಾತಾಡಿದ್ಯಾ ಅಂತ ನನಗೂ ಗೊತ್ತಿರಲಿಲ್ಲ. ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ಜನಗಳು ಉತ್ತರ ಕೊಡ್ತಾರೆ. ಡೋಂಟ್ ವೆರಿ ಗುರು. ಸಂಘ ಬಲ್ಲನ್ಗೋಸ್ಕರ ನಿಮ್ಗೆ ಏನು ಅನ್ಸುತ್ತೆ ಅವ್ನು ಮಾತಾಡಿದ್ರ ಬಗ್ಗೆ ಅದನ್ನ ಒಂಚೂರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗುರು. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.